ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ಇವತ್ತು ನಾವು ಮಾಡ್ತಿರೋಂಥ ರೆಸಿಪಿ ಬಂದು ಮಾವಿನಕಾಯಿ ಚಟ್ನಿ. ಹಸಿ ಮೆಣಸಿನಕಾಯಿ, ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಸೊ ಈ ಟೈಮಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ವರ್ಷವೆಲ್ಲ ಉಪಯೋಗಿಸ್ಬೋದು, ಏನೂ ಕೆಡಲ್ಲ. ನಾನಿಲ್ಲಿ 3 ಮಾವಿನಕಾಯಿ ತೊಗೊಂಡಿದ್ದೀನಿ. ನೀವು ಯಾವುದು ನಿಮ್ಗೆ ಅವೈಲೇಬಲ್ ಇದೆ ಅದನ್ನಾದರೂ ತೊಗೋಬೋದು. ನನ್ನ ಹತ್ರ ಇವಾಗ ಇದು ಸಿಕ್ಕಿದೆ, ತೋತಾಪುರಿ ಥರ ಇದೆ ಇದು. ಸೊ ಇದನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ 3 ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟೆಲಿ ಒರೆಸ್ಕೊಂಡಿದ್ದೀನಿ. ಆದಮೇಲೆ ಈ ಥರ ಸಿಪ್ಪೆ ತೊಗೋಬೇಕು. 3 ಸಿಪ್ಪೆ ತೆಗೆದು ಇಟ್ಕೊಂಡು ಮಾಡಬೇಕು. ತುಂಬಾ ಸಿಂಪಲ್ಲಾಗಿ ಮಾಡೋವಂಥದ್ದು, ಸಿಂಪಲ್ ಇಂಗ್ರೀಡಿಯೆಂಟ್ಸು, ತುಂಬ ಜಾಸ್ತಿ ಮಸಾಲೆ ಅದೆಲ್ಲ ಏನೂ ಇರೋಲ್ಲ, ತುಂಬ ಬೇಗ ಕೂಡ ಆಗುತ್ತೆ ಇದು. ಸೊ ಇವಾಗ 3 ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಇದು 3 ತುರ್ಕೊಳ್ಳೋಣ. ತುರ್ದು ಹಾಕಿದ್ರೂ ನಡೆಯುತ್ತೆ, ಇಲ್ಲ ಅಂತಂದರೆ ನೀವು ಮಿಕ್ಸಿ ಜಾರ್ಗೆ ಹಾಕಿ ನೀವು ಅದನ್ನು ಒಂದ್ಸಲಿ ಗ್ರೈಂಡ್ ಮಾಡಿ ಕೂಡ ಹಾಕಿದ್ರೂ ನಡೆಯುತ್ತೆ. ನೀರು ಹಾಕೋಕ್ಕೆ ಹೋಗಬಾರ್ದು, ಹಾಗೆ ಪಲ್ಸ್ ಮೋಡಲ್ಲಿ ಇದು ಮಾಡ್ಕೋಬೇಕು. ನಿಮ್ಮ ಹತ್ರ ವೆಜಿಟೇಬಲ್ ಚಾಪರ್ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡಿಕೊಂಡು ಇದನ್ನು ಚಾಪ್ ಮಾಡ್ಕೋಬೋದು ಬೇಕಾದರೆ. ಈ ಥರ ತುರಿಯೋದ್ರಿಂದ ಏನಾಗುತ್ತೆ, ಬೇಗ ಕುಕ್ ಆಗುತ್ತೆ ಮ್ಯಾಂಗೋ, ನಾವು ಚಟ್ನಿ ಮಾಡೋಕ್ಕೆ ಶುರು ಮಾಡಿದಾಗ. ಹಾಗಾಗಿ ಈ ಥರ ಮಾಡ್ಕೊಳ್ಳೋದು. ಒಳಗಡೆ ಬೀಜ ಇದ್ದರೆ ಈ ಥರ ತೆಗೆದುಬಿಟ್ಟು ಇದನ್ನು ನೀಟಾಗಿ ತುರ್ಕೋಬೇಕು. ನೋಡಿ 3 ಮ್ಯಾಂಗೋನು ನಾನು ಇವಾಗ ತುರಿದಿಟ್ಕೊಂಡಿದ್ದೀನಿ ಮಾವಿನಕಾಯಿನ. ಇವಾಗ ಶುರು ಮಾಡೋಣ. ಇದಕ್ಕೆ ಬೇಕಾಗಿರೋವಂಥದ್ದು ನಾನು ಬೆಲ್ಲ ತೊಗೊಂಡಿದ್ದೀನಿ, ಒಂದು ಅರ್ಧ ಬೌಲಷ್ಟು. ನಿಮಗೆ ಸಿಹಿ ಎಷ್ಟು ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಇಷ್ಟಪಡೋರು ಸ್ವಲ್ಪ ಕಮ್ಮಿ ಹಾಕೋಬೋದು, ನಿಮ್ಮ ಟೇಸ್ಟ್ ತಕ್ಕನಾಗಿ ಹಾಕೋಬೋದು. ಇದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ತುರಿದಿರೋಂಥ ಬೆಲ್ಲ, ಪುಡಿ ಬೆಲ್ಲ ಆದರೂ ಉಪಯೋಗಿಸಿ, ಇಲ್ಲ ನೀವು ಸಕ್ಕರೆ ಉಪಯೋಗಿಸ್ಕೊಂಡಾದರೂ ಮಾಡ್ಕೋಬೋದು. ಬೆಲ್ಲ ಇಷ್ಟ ಇಲ್ಲ ಅಂತಂದರೆ ನಿಮ್ಗೆ ಸಿಹಿ ಹೆಚ್ಚು ಕಮ್ಮಿ ನೀವು ನೋಡಿಕೊಂಡು ನಿಮ್ಮ ಟೇಸ್ಟ್ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕೇ ಅದೇನಾಗುತ್ತೆ, ನೀರು ಬಿಡೋಕ್ಕೆ ಶುರುವಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ನೀವು ಬೇಕು ಅಂತಂದರೆ ಬೇಕಾದರೆ ಫುಡ್ ಕಲರ್ ಬೇಕಾದರೆ ನೀವು ಯೂಸ್ ಮಾಡ್ಬೋದು. ನಾನು ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ. ಅರಿಶಿನ ಪುಡಿನ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ನೋಡಿ, ಉಪ್ಪು ಹಾಕಿರೋದ್ರಿಂದ ಏನಾಗುತ್ತೆ, ಅದು ತುರ್ದಿರೋದ್ರಿಂದ ತಾನೇ ನೀರು ಬಿಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು, ಒಂದು 15 to 20 ಮಿನಿಟ್ಸ್ ಅಕಸ್ಮಾತ್ ನೀವು ಬಿಟ್ಬಿಟ್ರೆ ಫುಲ್ಲು ನೀರು ಬಿಟ್ಕೊಳ್ಳುತ್ತೆ, ಬೆಲ್ಲ ಎಲ್ಲ ಅಲ್ಲೇ ಕರಗಿರುತ್ತೆ. ನೋಡಿ, ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲೊಂದು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ರೆಡ್ ಚಿಲ್ಲಿ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ನಿಮಗೆ ಜಾಸ್ತಿ ಖಾರ ಬೇಕು ಅಂತಂದರೆ, ಏಕೆಂದರೆ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಇರುತ್ತೆ ಇದರಲ್ಲಿ. ಒಂದು 4 ರಿಂದ 5 ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟು ಮೆಣಸಿನ್ಕಾಯಿ 2 ಮಿಕ್ಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸು, ಒಂದು ಅರ್ಧ ಚಮಚ ಸೋಂಪು ಕಾಳು ಮತ್ತು ಒಂದು ಅರ್ಧ ಚಮಚ ಜೀರಿಗೆ, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇದನ್ನು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ನೋಡಿ ನೀರು ಬಿಟ್ಕೊಂಡಿದೆ, ನೋಡ್ಬೋದು. ಸ್ವಲ್ಪ ಹೊತ್ತು ಇಟ್ಟರೆ ಹಿಂಗೆಲ್ಲ ಬೆಲ್ಲ ಕರಗಿ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಈ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ನೀಟಾಗಿ ತಿರುಗಿಸ್ಕೋಬೇಕು. ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಏನಾಗುತ್ತೆ, ಅದು ನೀರು ಬಿಡೋಕ್ಕೆ ಶುರುವಾಗುತ್ತೆ. ಬೆಲ್ಲ ಇನ್ನೂ ಚೆನ್ನಾಗಿ ಕರಗಿ ನೀರು ಬಿಡುತ್ತೆ. ಈ ಥರ ಇವಾಗ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬಿಟ್ಬಿಡ್ಬೇಕು ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲಿ. ಸೊ ನೀರೆಲ್ಲ ತುಂಬ ಚೆನ್ನಾಗಿ ಹಿಂಗಿ ಏನಾಗುತ್ತೆ, ಫುಲ್ಲೆಲ್ಲ ಡ್ರೈ ಆಗುತ್ತೆ. ಇವಾಗ ಅದೆಲ್ಲ ಮ್ಯಾಂಗೋ ಎಲ್ಲ ಏನಾಗುತ್ತೆ, ಹಸಿ ಮಾವಿನಕಾಯಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ, ಗೊತ್ತಾಗುತ್ತೆ ನಿಮಗೆ, ನೀರೆಲ್ಲ ಸೀದೋಗಿರುತ್ತೆ. ನೋಡ್ಬೋದು. ಇವಾಗ ಎಲ್ಲ ತಳ ಬಿಟ್ಕೊಂಡ್ಬಂದಿದೆ, ನೀರೆಲ್ಲ ಫುಲ್ ಸೀದೋಗಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೋದ್ರೆ ಏನಾಗುತ್ತೆ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಾವು ಮೊದಲು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ತುಂಬಾ ಚಟ್ಪಟ. ಮಕ್ಳಿಗಂತೂ ಲಂಚ್ ಬಾಕ್ಸಲ್ಲಿ ಫುಲ್ಲು ರೋಟಿ ಹಾಕಲಿ, ನೀವು ಚಪಾತಿ ಹಾಕಲಿ, ಪರೋಟ ಹಾಕಲಿ, ಎಲ್ಲ ಫುಲ್ ಖಾಲಿ ಆಗುತ್ತೆ. ಅಷ್ಟು ಇಷ್ಟಪಡುವಂಥ ಚಟ್ನಿ ಇದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ಇವಾಗ ರೆಡಿ ಇದೆ. ನಾನೊಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನೀವು ಇದಕ್ಕಿನ್ನೂ ಬೇಕು ಅಂತಂದರೆ ನೀವು ಸಕ್ಕರೆ ಬೆಲ್ಲ ಇಷ್ಟಪಡೋದಿರೋ ಸಕ್ಕರೆನಲ್ಲಿ ಮಾಡ್ಕೋಬೋದು. ಸ್ವಲ್ಪ ಮಕ್ಳಿಗಾದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಮಾಡಿ ಕೂಡ ನೀವು ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.